ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಇವತ್ತು ನಾವೊಂದು ಪುತ್ತೂರು ಅನ್ನುವಂಥ ಜಾಗದಲ್ಲಿದ್ದೇವೆ. ಪುತ್ತೂರಿನಲ್ಲಿ ವಾಸುದೇವ ಮಯ್ಯರು ಅನ್ನುವರ ಮನೆ ಪರಿಸರದಲ್ಲಿದ್ದೇವೆ. ಇವರೊಬ್ಬರು ವಿಶಿಷ್ಟ ಒಬ್ಬರು ವ್ಯಕ್ತಿ ನಮಗೆ ಸಿಕ್ಕಿದ್ರು. ನಾವೆಲ್ಲಿಗೂ ಬೇರೆ ಕಡೆ ಪ್ರಯಾಣ ಹೊರಟಾಗ ಒಂದು ಅಚಾನಕ್ಕಾಗಿ ಇವರ ಮನೆ, ಇವರ ಸಾಧನೆ ನಮ್ಮ ಬೆಳಕಿಗೆ ಬಂತು. ಮೂಲತಃ ಕೃಷಿಕರು ಇವರು. ಸಣ್ಣದೊಂದು 20 ಸೆಂಟ್ ಜಾಗದಲ್ಲಿ ಅಡಿಕೆ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಪ್ರಯೋಗಾತ್ಮಕ ಕೃಷಿಕರು ಅಂತ ಹೇಳ್ಬೋದು. ಅದೇ ರೀತಿ ಇನ್ನೊಂದು ವಿಶೇಷ ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಕ್ಕಿದ್ದು, ನಾವೆಲ್ಲ ಪೇಪರಲ್ಲಿ ಓದಿದ್ದೆವು, ಸೋಲಾರ್ ವ್ಯವಸ್ಥೆ ಮೂಲಕ ಕರೆಂಟ್ ಉತ್ಪಾದನೆಯನ್ನು ಮಾಡಿ ಆದಾಯವನ್ನು ಗಳಿಸುವಂಥ ವಿಧಾನವನ್ನು ನಾವು ಮುಖತಃ ನೋಡಿರಲಿಲ್ಲ. ಇವತ್ತು ಇನ್ನು ಮನೆಗೆ ಬಂದಾಗ ಈ ಒಂದು ವಿಧಾನ ನಮಗೆ ಕಣ್ಣಿಗೆ ಬೆಳಕಿಗೆ ಬಂತು. ಮನೆಯ ಮೇಲೆ ಸುಮಾರು ಒಂದು 25 ಕಿಲೋವ್ಯಾಟ್ ಕರೆಂಟ್ ಉತ್ಪಾದನೆ ಮಾಡುವಂತಹ ಒಂದು ಸೋಲಾರ್ ವಿದ್ಯುತ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಅವರ ಮುಖಾಂತರ ತಿಳಿದುಕೊಂಡು ನಾವು. ಮಯ್ಯರ ನಮಸ್ಕಾರ. ನಿಮ್ಮ ಹೆಸರು ಪರಿಚಯವನ್ನು ಸ್ವಲ್ಪ ಹೇಳಿ. ವಾಸುದೇವ ಮಯ್ಯ, ಪುತ್ತೂರು ಗ್ರಾಮ, ಸರಿ. ಬೆಳ್ತಂಗಡಿ ತಾಲೂಕು. ಸರಿ. ನಿಮ್ಮ ಉದ್ಯೋಗ ಸಂಸ್ಥೆಯಲ್ಲಿ, ಸಹಕಾರಿ ಸಂಸ್ಥೆಯಲ್ಲಿ ಕೆಲಸ. ಎಲ್ಲಿ? ನೆಲ್ಲಿಕಾರಲ್ಲಿ. ಎಷ್ಟು ವರ್ಷ ಸರ್ವಿಸ್ ಆಯಿತು? 40 ವರ್ಷ. 40 ವರ್ಷ, ಸುದೀರ್ಘ 40 ವರ್ಷ. ಇದು ನಿಮ್ಮ ಜಾಗದ ವ್ಯಾಪ್ತಿ ಎಷ್ಟಿದೆ? 40 ಸೆಂಟ್ಸ್. 40 ಸೆಂಟ್ಸ್ ಅಲ್ಲಿ ಏನು ಕೃಷಿಗಳನ್ನೆಲ್ಲ ಮಾಡ್ತಾ ಇದ್ದೀರಿ? ಅಡಿಕೆ, ತೆಂಗು, ಬಾಳೆ. ಅಂದ್ರೆ ಒಂದು ಮನೆ ನಡೆಸಲಿಕ್ಕೆ ಏನೆಲ್ಲ ಬೇಕು ದಿನನಿತ್ಯಕ್ಕೆ ಉಪಯೋಗ, ಅದನ್ನೆಲ್ಲ ಮಾಡ್ತಾ ಇದ್ದೀರಿ ನಿಮ್ಮ ಸ್ವಂತ ಜಾಗದಲ್ಲಿ. ಅಡಿಕೆ ಗಿಡಗಳಿಗೆ ಸಾಧಾರಣ ಎಷ್ಟು ವರ್ಷ ಆಗ್ತಾ ಬಂತು? 10-12 ವರ್ಷ ಅಷ್ಟೇ. 12 ವರ್ಷ. ಎಲ್ಲ ಕಡೆ ಅಡಿಕೆ ತೋಟಗಳನ್ನು ನಾವು ನೋಡಿದ್ದೇವೆ. ಆದ್ರೆ ನೋಡಿಲ್ಲಿ ವೀಕ್ಷಕರೇ, ಈ ನೆಲದ ಮೇಲೆ ಸರ್ ಇದಕ್ಕೆ ಏನು ಹೇಳ್ತೇವೆ? ಇದಕ್ಕೆ ಟರ್ಪಾಲ್. ಇದಂದ್ರೆ ನಿಮ್ಗೆ ಕಳೆಯನ್ನು ನಿಯಂತ್ರಣ ಮಾಡ್ಲಿಕ್ಕೆ ಅಂತಲೇ ಇದಕ್ಕೆ ಹಾಕಿ ಎಷ್ಟು ಸಮಯ ಆಯ್ತು? ಇದು ಮೊನ್ನೆ ಮಳೆಗಾಲ ಶುರು ಆಗುವಾಗ. ಈ ಸಲದ ಮಳೆಯ ಪ್ರಮಾಣಕ್ಕೆ ನೋಡಿದ್ರೆ ಇಲ್ಲಿ ಕಳೆ ತುಂಬಾ ಕಮ್ಮಿ ಬಂದಿದೆ. ಇಲ್ಲದ ಈ ಸಲದ ಮಳೆಯ ಪ್ರಮಾಣಕ್ಕೆ ಸಾಧಾರಣ 2-3 ಫೀಟ್ ಅಷ್ಟು ಕಳೆ ಅದು ಬರಲೇಬೇಕಿತ್ತು. ಸರಿ. ಇದ್ರದ್ದು ಉಪಯೋಗ ಏನು, ಅಂದ್ರೆ ರಿಸಲ್ಟ್ ಯಾವ ತರ ನಿಮ್ಗೆ ಸಿಕ್ಕಿದೆ? ಏನಾದ್ರು ವಿಶ್ಲೇಷಣೆ ಮಾಡಿದ್ದೀರಾ? ವಿಶ್ಲೇಷಣೆ ಅಂದ್ರೆ ಈಗ ಶುರು ಹಾಕಿದ್ದು ನಾನು, ನೋಡ್ಬೇಕು ಇನ್ನು ಹೇಗೆ ಅಂತ. ಅದರಿಂದ ಕಳೆ ಬಂದಿದ್ದೆಲ್ಲ ವೇಸ್ಟ್ ಆಗುದಕ್ಕಿಂತ ಇದ್ದದ ಕಳೆಯನ್ನೆಲ್ಲ ಅದಕ್ಕೆ ಹಾಕಿ ಮುಚ್ಚಿ ನಾವು ಇದು ಮಾಡಿದ್ರೆ ಅದೆಲ್ಲ ಈಗ ಈಟು ಆಗ್ತದೆ, ಮತ್ತೆ ಇದು ಸಹ ಆಗ್ತದೆ ಅಂತ ಹೇಳಿ ಅಂತ ನೀರಿಗೆ ಸಹ ಮಣ್ಣು ಸಹ ಹಾಳಾಗಿ ಹೋಗುದಲ್ಲ. ಮೇನ್ ಮಣ್ಣಿದ್ದು ತುಂಬಾ ಹೋಗ್ತದಲ್ಲ, ಆಗ ಮಣ್ಣು ಸವಕಳಿ, ಅದಕ್ಕೆ ಬೆಸ್ಟ್ ಆಗ್ತದೆ, ಒಳ್ಳೇದಾಗ್ತದೆ ಅಂತ. ಅಂದ್ರೆ ಒಂದು ಟರ್ಪಲ್ ಇಂದ 2-3 ವಿಧದಲ್ಲಿ ಉಪಯೋಗ ಉಂಟು. ಅಡಿಕೆ ಹಾಕ್ಲಿಕ್ಕೆ ಸುಲಭ ಆಗ್ತದೆ. ಅಡಿಕೆ ಹಾಕ್ಲಿಕ್ಕೆ ಸುಲಭ. ಇನ್ನು ಇಲ್ಲಿ ಪಕ್ಕದಲ್ಲಿ ಒಂದು ಇಂಗು ಗುಂಡಿ ಇದು ಅಂತ ಅನಿಸ್ತದೆ. ಇದು ಹೇಗೆ ವಿಧಾನ? ಇದು ಮೇಲೆ ನೀರು ಇದಕ್ಕೆ ಬರ್ತದೆ. ಮಳೆ ಮಾಡಿನ ನೀರಿನ ಸಂಪರ್ಕವನ್ನು ಇಂಗು ಗುಂಡಿ ಕೊಟ್ಟಿದೆ. ಎಷ್ಟು ಆಳ ಇದೆ ಸರ್ ಇದು? ಅದು ಆಳ ಹೆಚ್ಚಿಲ್ಲ, ನಾನು ಸಣ್ಣ ಇದು ಮಾಡಿದೆ, ಅದು ನೋಡ್ಲಿಕ್ಕೆ ಅಂತ ಮಾಡಿದೆ. ಮತ್ತೆ ನೋಡುವಾಗ ಅಷ್ಟೇ ಸಾಕು ಅನ್ನೋದು, ಅದು ಹಚ್ಚಿ ಮತ್ತೆ ಆಳ ಆಗ್ಲಿಲ್ಲ, ಅದು ಸಾಕಾಗ್ತದೆ. ಅದು ನಮ್ಗೆ ನೀರು ಅಷ್ಟಿಲ್ಲಲ್ಲ ಅದರಲ್ಲಿ. ಹೌದು. ಇದಂದ್ರೆ ಇಲ್ಲಿ ಖಾಲಿ ನೆಲಕ್ಕೆ ಇಂಗ್ಲಿಕ್ಕೆ, ಅದು ಬಾವಿಗೆಲ್ಲ ಏನು ಬಾವಿಗೆ ಸಂಪರ್ಕ ಇಲ್ಲ. ಅದು ಹೆಂಗೆ ಅದರಷ್ಟಿಗೆ ಇದೆ. ಮತ್ತೆ ನೀರು ಒಳ್ಳೆ ಬರ್ತದೆ. ನನಗೆ 2-3 ವರ್ಷದಿಂದ ಮಾಡಿದೆ ನಾನು. ನಮಗೆ ಮಳೆಗಾಲದಲ್ಲಿ, ಇದು ಅರೆಗಾಲದಲ್ಲಿ ನೀರು ಕಡಿಮೆ ಆಗುದು. ಎಲ್ಲರೂ ನನಗೆ ಫೆಬ್ರವರಿಯಲ್ಲಿ ನೀರು ಖಾಲಿ ಆಗ್ತದೆ. ಹಾಗೆ ಈಗ ಅಷ್ಟು ಬೇಗ ಕಡಿಕೆ ಕಾಲ ಆಗುದಿಲ್ಲ, ಇರ್ತದೆ. ಆದ್ರೆ ಕಡಿಮೆ ಆದ್ರೂ ಅಷ್ಟೇ ಕಡಿಮೆ ಇಲ್ಲ. ಮಳೆ ಉಂಟು ಸರಿ, ಆದ್ರೂ ಸಹ ಅಷ್ಟು ಕಡಿಮೆ ಆಗುದಿಲ್ಲ. ಈಗ ಒಳ್ಳೆ ಇದಾಗ್ತದೆ. ಹಿಂಗೆ ಉಂಟು ಒಳ್ಳೆ ಇದೆ, ಎಲ್ಲರಿಗೆ ಮಾಡಿದ್ರೆ ಒಳ್ಳೇದು. ಈಗ ಇದಕ್ಕೆ ಸರ್ಕಾರದಿಂದ ಏನಾದ್ರು ಅನುದಾನ? ಇಲ್ಲ, ಯಾವುದಿಲ್ಲ. ಇದು ನಾನೇ ಮಾಡಿದ್ದೆಲ್ಲ. ನೀವೇ ಮಾಡಿದ್ದು? ಎಲ್ಲ ಸ್ವಂತ, ಎಲ್ಲ ಸರ್ಕಾರದಿಂದ ಯಾವ್ದು ಸಿಗ್ಲಿಲ್ಲ. ಅಂದ್ರೆ ಇಂಗು ಗುಂಡಿಗೆಲ್ಲ ಸರ್ಕಾರ ಕೆಲವು ಸವಲತ್ತುಗಳನ್ನು ಕೊಡ್ತಾ ಇದೆ ಅಂತ. ಇನ್ನೊಂದು ಮಯ್ಯರ ಮನೆಯಲ್ಲಿ ಕಾಣ್ಲಿಕ್ಕೆ ಸಿಕ್ಕಿದಂತ ನನಗೆ ಏನಂದ್ರೆ, ಈ ಸೋಲಾರ್ ವ್ಯವಸ್ಥೆಯಿಂದ ವಿದ್ಯುತ್ ಅನ್ನು ಉತ್ಪಾದನೆ ಮಾಡುವಂತ ವಿಧಾನ. ಬಹುತೇಕ ಕಡೆಗಳಲ್ಲಿ ನಾನು ಓದಿದ್ದೆ ಪತ್ರಿಕೆಗಳಲ್ಲೆಲ್ಲ, ಆದ್ರೆ ನನಗೆ ಮುಖತಃ ಕಾಣ್ಲಿಕ್ಕೆ ಸಿಕ್ಕಿರ್ಲಿಲ್ಲ. ಇವತ್ತೊಂದು ಸಿಕ್ಕಿದೆ. ಸರ್, ಇದು ಎಷ್ಟು ಸಾಮರ್ಥ್ಯ ವಿದ್ಯುತ್ ಅನ್ನು? 5 ಕಿಲೋವ್ಯಾಟ್. ದಿನಕ್ಕೆ 5 ಕಿಲೋವ್ಯಾಟ್? ದಿನಕ್ಕೆಲ್ಲ, ಟೋಟಲ್ ಅದರ ಸಾಮರ್ಥ್ಯ 5 ಕಿಲೋವ್ಯಾಟ್. ಅಂದ್ರೆ ಅದು ಯಾವ ರೀತಿ ಅವರು ಲೆಕ್ಕ ಹಾಕ್ತಾರೆ? 5 ಕಿಲೋವ್ಯಾಟ್ ಎಷ್ಟು ದಿವಸಕ್ಕೆ ಅಥವಾ ಮಂತ್ಲಿ? ದಿವಸ ಲೆಕ್ಕ ಅಲ್ಲ ಅದು. ಅದಂದ್ರೆ 1 ಕಿಲೋವ್ಯಾಟ್, 2 ಕಿಲೋವ್ಯಾಟ್, 3 ಕಿಲೋವ್ಯಾಟ್, 10 ಹಾಗೆ. ಇದು ಕಿಲೋವ್ಯಾಟ್ ಅಂದ್ರೆ ಅದು ಇದು ಸಾಮರ್ಥ್ಯ. ಉತ್ಪತ್ತಿ ಮಾಡುದು ಅದು 1 ಕಿಲೋವ್ಯಾಟ್ಗೆ 5 ಅಂತ ಲೆಕ್ಕ ಅವ್ರದ್ದು. ಹಾಗೆ ಯೂನಿಟ್. ಅವರ ಲೆಕ್ಕದಲ್ಲಿ 25 ಬರಬೇಕು. ಅಷ್ಟು ಬರುದಿಲ್ಲ. 25 ಯೂನಿಟ್ ದಿವಸಕ್ಕೆ ಬಂದ್ರೆ ಬರುದಿಲ್ಲ. ಸ್ವಲ್ಪ ಕಡಿಮೆ ಆಗ್ತದೆ. ಒಳ್ಳೆ ಬಿಸಿಲಿದ್ರೆ 20-22 ಹೀಗೆ ಬರ್ತದೆ. ಸಾಧಾರಣ ಇದಕ್ಕೆ ನಿಮ್ಗೆ ಈಗ 5 ಕಿಲೋವ್ಯಾಟ್ ನ ಈ ಸೋಲಾರ್ ವ್ಯವಸ್ಥೆ ಸ್ಥಾಪನೆ ಮಾಡ್ಲಿಕ್ಕೆ ಎಷ್ಟು ಖರ್ಚಾಯ್ತು? 4.5 ಲಕ್ಷ. 4.5 ಲಕ್ಷ. ಅಂದ್ರೆ ಗವರ್ಮೆಂಟ್ ಇಂದ ಸಾಲ, ಸಬ್ಸಿಡಿ ಏನಿಲ್ಲ? ಒಂದು ನಿಮ್ಮ ಖರ್ಚಲ್ಲಿ. ಎಷ್ಟು ವರ್ಷ ಆಯ್ತು ಇದನ್ನು ಮಾಡಿ? 4-5 ವರ್ಷ ಆಗ್ಲಿಕ್ಕೆ ಆಯ್ತು. 4-5 ವರ್ಷ ಆಯ್ತು.
ಇದರ ನಿರ್ವಹಣೆಯನ್ನು ನೀವು ಮಾಡೋದಾ ಅಥವಾ ಮೆಸ್ಕಾಂ ಇಲಾಖೆಯವರು ಮಾಡ್ತಾರಾ? ನಿರ್ವಹಣೆ ಅಂದ್ರೆ ಇದೇ ಕ್ಲೀನ್ ಎಲ್ಲ ಮಾಡೋದು ನಾನೇ. ಸರಿ. ಮೆಸ್ಕಾಂ ಖಾಲಿ ಬಿಲ್ ಕೊಂಡು ಹೋಗೋದು ಮಾತ್ರ ಅವ್ರು. ಅಷ್ಟೇ. ಅಷ್ಟೇ. ಅಂದ್ರೆ ಅದೀಗ ಎಷ್ಟು ಉತ್ಪಾದನೆ ಆಗ್ತಾ ಇದೆ, ಎಷ್ಟು ಮೆಸ್ಕಾಮಿಗೆ ಹೋಗ್ತಾ ಇದೆ ಅನ್ನುವಂಥದ್ದು ನಿಮ್ಗೆ ಅದು ಅವ್ರಿಗೆ ಐಡೆಂಟಿಫೈ ಬರ್ತದೆ. ಮಾಡ್ಲಿಕ್ಕೆ ಮೀಟರ್ ಏನಾದ್ರು ಮೀಟರ್ ಹಾಕ್ತಾರಾ? ಉಂಟು, ಮೀಟರ್ ಉಂಟು. ಮೀಟರ್ ಹಾಕಿದ್ದಾರೆ. ಅದಕ್ಕೆ ಬೇರೆ ಮೀಟರ್ ಉಂಟು ಅಲ್ಲಿ ಸರಿ. ಅದು ಎಷ್ಟು ಉತ್ಪತ್ತಿ ಆಗ್ತದೆ ಎಲ್ಲ ಇರ್ತದೆ. ಈಗ ಮನೆ ಉಪಯೋಗಕ್ಕೆ ನೀವು ತಗೊಳ್ತಾ ಇದ್ದೀರಾ ಇದರಲ್ಲಿ ಉತ್ಪಾದನೆ ಮನೆಗೆ ಅಂದ್ರೆ ಇಲ್ಲ, ಇದು ಡೈರೆಕ್ಟ್ ಲೈನಿಗೆ. ಲೈನಿಗೆ? ಮನೆಗೆ ನಾವು ಬೇರೆ ಹಾಕಿದ್ದೇನೆ, ಅದಕ್ಕೆ ಒಂದು ಬ್ಯಾಟ್ರಿ ಉಂಟು ಅನ್ನೋದು ಅಷ್ಟೇ. ಹಾಗೆ. ಈಗ ಮನೆಗೆ ಬೇಕಂದ್ರೆ ಬ್ಯಾಟ್ರಿ ಮುಖಾಂತರ ತಗೊಳ್ಳೋದು ಉಪಯೋಗ ಮಾಡ್ಲಿಕ್ಕೆ ಉಪಯೋಗ ಆಗ್ತದೆ, ಮಾಡ್ಬೋದು. ಮಾಡ್ಬೋದು. ಈ ಯೂನಿಟಿಗೆ ಸಾಧಾರಣ ನಿಮ್ಗೆ ಎಷ್ಟು? ನನಗೆ 7 ರೂಪಾಯಿ 8 ಪೈಸೆ ಹಾಕ್ತಾರೆ ಈಗ ಸರಿ, ರೂಪಾಯಿ ವಯಸ್ಸು. ಹ್ಮ್. ಅದನ್ನು ತಿಂಗಳಿಗೆ ಒಮ್ಮೆ ಕೊಡ್ತಾರ ಅವರು? ತಿಂಗಳಿಗೆ ತಿಂಗಳಿಗೆ ಬ್ಯಾಂಕ್ ಅಕೌಂಟಿಗೆ. ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ನಂದು ಎಷ್ಟು ಕಳೆದು ಈಗ ಒಂದು 500 ಯೂನಿಟ್ ಆದ್ರೆ ನಂದು 100 ಯೂನಿಟ್ ಅನ್ನು ಲೆಸ್ ಮಾಡಿ 400 ಯೂನಿಟ್ ಹಣ ಹಾಕ್ತಾರೆ. ನಾನು ನೀವು ಉಪಯೋಗ ಮಾಡಿದಂತ ಯೂನಿಟ್ ಬಿಟ್ಟು ಉಳಿದ ಯೂನಿಟ್ ನಿಮ್ಮ ಖಾತೆಗೆ ಅದರಲ್ಲಿ 600 ರೂಪಾಯಿ ಮಾತ್ರ ಕಟ್ ಮಾಡ್ತಾರೆ ಅವರು. ನಿರ್ವಹಣೆ ವೆಚ್ಚ ಅಂತ. ನಿರ್ವಹಣೆ ವೆಚ್ಚ ಅಂತ ಅವ್ರದ್ದು ಮೆಸ್ಕಾಂನವರು. ಒಂದು ಸಾಮಾನ್ಯವಾಗಿ ಅಂದ್ರೆ ಜನರಿಗೆ ಒಂದು ಮಾಹಿತಿಗೋಸ್ಕರ ನಿಮ್ಮಲ್ಲಿ ಒಂದು ಪ್ರಶ್ನೆ, ಇದರ ಅನುಕೂಲತೆ ಮತ್ತು ಅನಾನುಕೂಲತೆಗಳು ಏನಾದ್ರು ಇದ್ದಾವ? ಅನುಕೂಲ ಅಂದ್ರೆ ಕರೆಂಟ್ ಇದೆ, ಅದಕ್ಕೆ ಒಂದು ಹೋದ್ರೆ ನಮಗೆ ಒಂದು ಅದರಲ್ಲಿ ಕರೆಂಟ್ ನಮ್ಮ ಬಿಲ್ ಇದು ಇರುದಿಲ್ಲ ಅಷ್ಟೇ. ಬಾಕಿ ಅನಾನುಕೂಲ ಅಂದ್ರೆ ಅವ್ರದ್ದು ಹಣ ಅಷ್ಟು ಇದಲ್ಲಲ್ಲ, ನಮ್ಮ ಯೂಸ್ ಆದದ್ದು ಎಷ್ಟು ಉಳಿದಾಗ್ತದೆ ಅಷ್ಟು ಇದು ಮಾತ್ರ. ಹಾಗೆ. ಈಗ ಪ್ಯಾನಲ್ ಇದ್ದು ಒಂದು ಎಷ್ಟು ಲೈಫ್ ಎಷ್ಟು ಅದು? ಇದನ್ನ ಆಯುಷ್ಯ 25 ವರ್ಷ. 25 ವರ್ಷ ತನಕ. ಅದಂದ್ರೆ ಮೆಸ್ಕಾಂನವರೇ 20 ಅಲ್ಲ, ಹಾಕಿದ್ದು ಬೇರೆ ಬೇರೆ ಬಾರ್ಬ್ ಕಂಪನಿ. ಅವರು ಅವಾಗ ಬಂದು ನಿರ್ವಹಣೆ ಮಾಡಿ ಹೋಗ್ತಾರೆ. ಸೂರಿಗೆ 1 ವರ್ಷ ಉಂಟು, ಮತ್ತೆ ಈಗ ಬರುದಿಲ್ಲ, ಮತ್ತೆ ಹತ್ರ ಮಾತ್ರ ಹಾಳಾದ ಸಮಸ್ಯೆ ಬರೋದು. ನಾನೇ ಕ್ಲೀನ್ ಮಾಡುದಿಲ್ಲ. ಹಾಗೆ. ನೆಲ ಹೋಗಿ ತಿಂಗಳಿಗೆ ಒಂದ್ಸರಿ ಈಗೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಉಂಟಲ್ಲ, ಅದ್ರ ಸರ್ಫ್ ಹಾಕಿ ಇದು ಮಾಡಿದ್ರೆ ನೀರ್ ಹಾಕಿ ಇದು ಮಾಡ್ಬೇಕು. ಹೌದೌದು. ಧೂಳು ಕೂತ ಕೂಡಲೇ ಎಳೆಯುವಂತದ್ದು ಕಮ್ಮಿ ಆಗ್ತದೆ, ಅದರಲ್ಲಿ ಪ್ರಾಡಕ್ಟ್ ಕಮ್ಮಿ ಆಗ್ತದೆ. ಅದಕ್ಕೆ ಇದರಿಂದ ಈ ಮಂಗಗಳ ಹಾವಳಿ ಇದ್ದಲ್ಲಿ ಏನಾದ್ರು ಸಮಸ್ಯೆ ಉಂಟು? ಮಂಗಗಳು ಸ್ವಲ್ಪ ಉಪದ್ರ ಕೊಡ್ತವೆ, ಅದಕ್ಕೇನಿದಿಲ್ಲ, ಆದ್ರೂ ಕೆಲಸ ಉಪದ್ರ ಕೊಡ್ತವೆ. ಅಂದ್ರೆ ವೈರ್ ಎಲ್ಲ ಎಳಿತೇವೆ, ಅದು ಸ್ವಲ್ಪ ಉಪದ್ರ ಆಗ್ತದೆ. ಬೇರೆ ಕೃಷಿಯಲ್ಲಿ ಅಡಿಕೆ ಬಿಟ್ಟು ಬೇರೆ ಏನಾದ್ರು ಮಾಡಿದ್ದೀರಾ? ಕೃಷಿ ಅಂತ ಅಡಿಕೆ ಮತ್ತೆ ಇದೆ ತೆಂಗು, ಬೇರೆ ಎಂತ ಅಷ್ಟಿಲ್ಲ. ನಮ್ಮ ಜಾಗ ಸ್ವಲ್ಪ ಅಲ್ಲ ನಮ್ದು ಹಾಗೆ. ಮತ್ತೆ ಅದೇ ನೋಡಿದೆ ಶುಂಠಿ ಇದೆಲ್ಲ ಸ್ವಲ್ಪ ಇದು ಅರಸಿನ ಮನೆಗೆ ಬೇಕಾದ್ದು, ಇಲ್ಲ ಬೇರೆ ಇದಕ್ಕೆ ಅಲ್ಲ. ತರಕಾರಿ ಮಾಡ್ಲಿಕ್ಕೆ ಬಿಡುದಿಲ್ಲ ಅವುಗಳು, ಇಲ್ಲಾದ್ರೆ ತರಕಾರಿ ಸಹ ನೋಡಿ ಸ್ವಲ್ಪ ಸ್ವಲ್ಪ ಮಾಡ್ತೇವೆ, ಆದ್ರೂ ಅದು ಉಳಿಯುದಿಲ್ಲ. ಇದು ಆಸ್ತಿ ಪಿತ್ರಾರ್ಜಿತ ನೀವು ಪರ್ಚೇಸ್ ಮಾಡಿ 2000 ಇಸವಿಯಲ್ಲಿ. 2000 ಇಸವಿಯಲ್ಲಿ 25 ವರ್ಷ ಹಿಂದೆ. ಒಟ್ಟಿಗೆ ಎಷ್ಟು 20 ಸೆಂಟ್ಸ್ ಉಂಟು? 40. ಸರಿ, ಈ ತೋಟಕ್ಕೆ ಕೃಷಿ ಚಟುವಟಿಕೆಗಳ ನೀರಿನ ವ್ಯವಸ್ಥೆ ಏನು? ಸ್ಪ್ರಿಂಕ್ಲರ್ ಡ್ರಿಪ್ ಹಾಕಿದ್ದೀರಾ? ಡ್ರಿಪ್ ಹಾಕ್ಲಿಕ್ಕೆ. ಹಾಗೆ ನೀರಿನ ಮಿತವ್ಯಯ ಬಳಕೆ? ಹೌದು, ನೀರಿನ ಮಿತವ್ಯಯ. ದಿವಸಕ್ಕೆ ನಾನು ಹೆಚ್ಚು ಅಂದ್ರೆ 15 ರಿಂದ 20 ನಿಮಿಷ ಕೊಡ್ತೇನೆ ಅಷ್ಟೇ ದಿವಸಕ್ಕೆ. ಅದೀಗ ಒಂದು ಲೈನ್ ಈ ಲೈನಿಗೆ ಕೊಟ್ರೆ ಮತ್ತೊಂದು ಲೈನಿಗೆ ಆ ಲೈನಿಗೆ ಕೊಡುದು. 2 ಲೈನಿಗೆ ಕೊಡ್ತೇನೆ. 15-20 ನಿಮಿಷ ಕೊಟ್ರೆ ಆಯ್ತು ದಿವಸಕ್ಕೆ ಅಷ್ಟೇ. ನಾನು ಎಷ್ಟು ನೀರಿದ್ರು ಸಹ ಕೊಡುದು ಅಷ್ಟೇ. ಸಾಕಾಗ್ತದ? ಅದು ಏನಾಗುದಿಲ್ಲ, ಅದು ಏನಾಗುದಿಲ್ಲ. ದಿವಸ ನೀವು ಡೈಲಿ ಬಿಟ್ರೆ ಏನಾಗುದಿಲ್ಲ. ಅದು ಸಹ ನಾನಂದ್ರೆ ಅದು ಇದು ಉಂಟಲ್ಲ ಡ್ರಿಪ್, ಅಂದ್ರೆ ಆ ಕನೆಕ್ಟರ್ ಡ್ರಿಪ್ ಹಾಕ್ಲಿಲ್ಲ ನಾನು ಹಾಕಿದ್ದೆ ಅಂತ ಅಂದ್ರೆ ಒಂದು 60 mm ಗೆ ಅದಕ್ಕೆ ಕಾಲಿಗೆ ಇದು ಮಾತ್ರ ಕೊಟ್ಟದ್ದು, 4 mm ಇದ್ದು ಕಾಲಿ ಕನೆಕ್ಟ್ ಮಾತ್ರ. ಅದು 3 ಕನೆಕ್ಟ್ ಮಾಡಿದ್ದೇನೆ. ಅದಂದ್ರೆ ಈಗ ನೀರು ಹೀಗೆ ಬರ್ತದೆ ಸ್ಪೀಡ್. ಈಗಿಲ್ಲ, ತೆಗೆದಿದ್ದೇನೆ ಅದು. ಈಗ ಇದೆಲ್ಲ ಕ್ಲೀನ್ ಮಾಡುವಾಗೆಲ್ಲ ಕಟ್ಟಾಗಿ ಹೋಗ್ತದೆ. ಹೌದು, ಅದು ನೋಡಿ ಆ ಕುಟ್ಟಿ ಎಲ್ಲ ಉಂಟಲ್ಲ, ಅದೇ ನೋಡಿ ಅದಿನ್ನು ಪೈಪ್ ಹಾಕಿ ಅದಕ್ಕೆ ಕೈ ಕೊಡ್ಲಿಕ್ಕೆ ಉಂಟು ಕೆಲಸ. ಆದ್ರೂ ನೀರು ವೇಸ್ಟ್ ಆಗುದಿಲ್ಲ, ಎಲ್ಲ ಬುಡಕ್ಕೆ ಹೋಗ್ತದೆ. ಈಗ ವರ್ಷದಿಂದ ವರ್ಷಕ್ಕೆ ನೀರಿನ ಪ್ರಮಾಣ ಕಮ್ಮಿ ಆಗ್ತಾ ಉಂಟು. ಹೌದು, ಅದಕ್ಕೆ ಹಾಗೆ ಇದು ಮಾಡಿದೆ. ಆಮೇಲೆ ಸರ್, ಈಗ ಈ ಟರ್ಪಲ್ ಹಾಕಿದ್ದೀರಲ್ಲ, ದೊಡ್ಡ ಲಾರ್ಜ್ ಸ್ಕೇಲ್ ತೋಟದವರಿಗೆ ಇದು ಉಪಯೋಗ ಆಗಬಹುದಾ? ಹಾಕಿದ್ರೆ ಏನು ಲಾಸ್ ಅಂತ ಆಗುದಲ್ಲ ಅದಕ್ಕೆ. ಈ ಬಾಕಿ ಕಳೆ ತೆಗೆಯುವುದಕ್ಕಿಂತ ಇದು ಒಳ್ಳೇದು. ಯಾಕೆಂದ್ರೆ ಕಳೆಯನ್ನೆಲ್ಲ ಅದಕ್ಕೆ ಮುಚ್ಚಿ ನಾವು ಗೊಬ್ಬರ ಎಲ್ಲ ಹಾಕಿ ಮುಚ್ಚಿ ಬಿಟ್ರೆ ಮಳೆಗಾಲದಲ್ಲಿ ನೀರು ಸಹ ಇದಾಗ್ತದೆ, ಹಿಂಗುತ್ತದೆ. ಮತ್ತೆ ಈಗ ಗಿಡಕ್ಕೆ ಫಸಲು ಇದಾಗ್ತದೆ, ಮತ್ತೆ ಕಳೆ ಬರುದು. ಪುನಃ ನೀರು ಸ್ಪ್ರಿಂಕ್ಲರ್ ಹಾಕ್ಲಿಕ್ಕೆ ಸುಲಭ ಅಲ್ವಾ? ಹೌದು. ಮತ್ತೆ ಕಳೆ ಬಹುಶಃ ಒಂದು ಮಳೆಗಾಲ ಮುಗಿಯೋದ್ರೊಳಗಡೆ 2 ಬಾರಿ ಆದ್ರೂ ಹೊಡಿಸ್ಬೇಕಾಗ್ತದೆ. ಹೌದು, ಆಗ ಇದು ಕೆಲಸ ಇಲ್ಲ ನೋಡಿ. ಸೂರಿಗೆ ಒಂದ್ಸಾರಿ ಮಾತ್ರ ಅಲ್ಲ, ವೆಚ್ಚ ಉಳಿತದಲ್ಲ, ಹಾಗೆ ಒಳ್ಳೆದಾಗ್ತದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಒಂದು ಸಣ್ಣ 30-40 ಸೆಂಟ್ಸ್ ಜಾಗದಲ್ಲೇ ಇದ್ದ ಜಾಗವನ್ನು ಸ್ವಾವಲಂಬಿಯಾಗಿ ಅಂದ್ರೆ ನಮ್ಗೆ ಬೇಕಾದಂತಹ ಹೂವು ಹಣ್ಣುಗಳು, ಸಣ್ಣದೊಂದು ತೋಟ, ಅದೇ ರೀತಿ ನಮ್ಮ ಮನೆ ಬಳಕೆಗೆ ಬೇಕಾದಂತಹ ವಿದ್ಯುತ್ ಉತ್ಪಾದನೆ ಮಾಡಿಕೊಂಡು ಸ್ವಾವಲಂಬಿ ಮನೆಯನ್ನು ಯಾವ ರೀತಿ ಮಾಡಬಹುದು, ಯಾವ ರೀತಿ ನಿರ್ವಹಣೆಯನ್ನು ಮಾಡಬಹುದು, ಅದರಿಂದ ಏನು ಉಪಯೋಗ ಪಡೆಯಬಹುದು ಅನ್ನುವಂಥದ್ದನ್ನು ಮಯ್ಯ ಅವರು ತೋರಿಸಿಕೊಟ್ಟಾರೆ. ಸರ್, ನಿಮಗೆ ಧನ್ಯವಾದಗಳು ಇದೆಲ್ಲ ತೋರಿಸಿದ್ದಕ್ಕೆ, ಹೊಸದೊಂದು ವಿಷಯವನ್ನು ತಿಳಿಸಿಕೊಟ್ಟದ್ದಕ್ಕೆ.
ಮುಂದೊಂದು ಸಂಚಿಕೆಯಲ್ಲಿ ಹೊಸದಾದ ವಿಷಯದೊಂದಿಗೆ ಮತ್ತೆ ನಿಮ್ಮ ಮುಂದೆ. ನಮಸ್ಕಾರ.